ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಅನೇಕ ಯೋಧರು ಇದ್ದರು. ಕೆಲವರು ತಮ್ಮ ಶಕ್ತಿಯಿಂದ ಪ್ರಸಿದ್ಧರಾದರು, ಇನ್ನು ಕೆಲವರು ತಮ್ಮ ಜಯಗಳಿಂದ ಪ್ರಸಿದ್ಧರಾದರು. ಆದರೆ ಮತ್ತು ಕೆಲವರು ಮಾತ್ರ ತಮ್ಮ ಬದಲಾವಣೆಯಿಂದ ಇತಿಹಾಸದಲ್ಲಿ ನೆನಪಾಗ್ತಾರೆ. ಇದು ಅಂತಹ ಒಬ್ಬ ವ್ಯಕ್ತಿಯ ಕತೆ. ಒಬ್ಬ ಬಾಲಕ ತನ್ನ ತಂದೆಯ ಮರಣವನ್ನು ಕಣ್ಣಾರೆ ನೋಡಿದ ಕತೆ. ಆ ಕ್ಷಣದಿಂದ ಅವನ ಜೀವನದ ಗುರಿ ಒಂದೇ, ಪ್ರತೀಕಾರ. ಆದರೆ ಕಾಲ ಕಳೆದಂತೆ ಅವನು ದೊಡ್ಡ ಸತ್ಯವನ್ನು ಅರಿತುಕೊಂಡನು. ನಿಜವಾದ ಯೋಧನಿಗೆ ಶತ್ರು ಇರೋದಿಲ್ಲ ಅನ್ನೋ ಸತ್ಯ. ಇದು ಥಾರ್ಫಿನ್ ಎಂಬ ಯೋಧನ ಕತೆ. ಪ್ರತೀಕಾರದಿಂದ ಶಾಂತಿಯತ್ತ ಸಾಗಿದ ಅವನ ಜೀವನದ ಪಯಣದ ಕತೆ. ಹಾಗಿದ್ರೆ ಯಾರು ಈ ಥಾರ್ಫಿನ್ ಅಂದರೆ, ಜಪಾನ್ ದೇಶದ ವಿನ್ಲ್ಯಾಂಡ್ ಸಾಗಾ ಅನ್ನೋ ವೈಕಿಂಗ್ ಸ್ಟೋರಿಯಲ್ಲಿ ಬರುವಂತಹ ಒಂದು ಪಾತ್ರವೇ ಥಾರ್ಫಿನ್. ಥಾರ್ಫಿನ್ ಉತ್ತರದ ಚಳಿಯಾದ ದೇಶವಾದ ಐಲ್ಯಾಂಡ್ನಲ್ಲಿ ಜನಿಸಿದನು. ಅಲ್ಲಿನ ಜೀವನ ಕಷ್ಟಕರವಾಗಿತ್ತು. ಸಮುದ್ರದ ಗಾಳಿ, ಚಳಿ ಮತ್ತು ಕಠಿಣ ಪರಿಸ್ಥಿತಿಗಳು ಜನರನ್ನು ಬಲಿಷ್ಠರನ್ನಾಗಿಸುತ್ತಿದ್ವು. ಆದರೆ ಥಾರ್ಫಿನ್ ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದ ಇತ್ತು. ಅದೇನೆಂದರೆ ಅದೇ ಅವನ ತಂದೆ ಥಾರ್ಸ್. ಥಾರ್ಸ್ ಒಮ್ಮೆ ಅತ್ಯಂತ ಭಯಾನಕ ವೈಕಿಂಗ್ ಯೋಧನಾಗಿದ್ದ. ಯುದ್ಧದಲ್ಲಿ ಅವನನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗ್ತಿರಲಿಲ್ಲ. ಆದರೆ ಒಂದು ದಿನ ಅವನು ಯುದ್ಧ ಜೀವನವನ್ನು ಬಿಟ್ಟನು. ಯಾಕಂದರೆ ಅವನು ಅರಿತಿದ್ದನು ಯುದ್ಧ ಎಂದರೆ ಅಂತ್ಯವಿಲ್ಲದ ನೋವು ಎಂದು. ಅವನು ತನ್ನ ಕುಟುಂಬದ ಜೊತೆ ಶಾಂತಿಯುತ ಜೀವನವನ್ನು ಆರಿಸಿಕೊಂಡನು. ಥಾರ್ಫಿನ್ಗೆ ತನ್ನ ತಂದೆ ಒಬ್ಬ ಹೀರೋ ಆಗಿ ಕಾಣಿಸ್ತಿದ್ದ. ಥಾರ್ಫಿನ್ ಬಾಲ್ಯದಲ್ಲಿ ಒಂದು ಕಥೆಯನ್ನು ಬಹಳ ಕೇಳ್ತಿದ್ದ. ಅದೇನೆಂದರೆ ಒಂದು ದೂರದ ದೇಶದ ಕತೆ. ಸಮುದ್ರದ ಪಕ್ಕದಲ್ಲಿರುವ ಒಂದು ಹಸಿರು ಭೂಮಿ. ಆ ದೇಶದ ಹೆಸರೇ ವಿನ್ಲ್ಯಾಂಡ್. ಅಲ್ಲಿ ಹವಾಮಾನ ಬಹಳ ಉತ್ತಮವಾಗಿರುತ್ತಿತ್ತು, ಭೂಮಿ ಸಮೃದ್ಧಿಯಾಗಿರುತ್ತಿತ್ತು ಮತ್ತು ಜನರು ಶಾಂತಿಯಿಂದ ಬದುಕ್ತಿದ್ರು. ಈ ಕಥೆಯನ್ನು ಹೇಳ್ತಿದ್ದವರು ಲಿಯಾಫ್ ಎರಿಕ್ಸನ್ ಎನ್ನುವರು. ಈ ಕತೆ ಥಾರ್ಫಿನ್ ಮನಸ್ಸಲ್ಲಿ ಒಂದು ಕನಸನ್ನು ಹುಟ್ಟಿಸುತ್ತೆ. ಆದರೆ ಒಂದು ದಿನ ಡೆನ್ಮಾರ್ಕ್ ಸೇನೆ ಥಾರ್ಸ್ನನ್ನು ಮತ್ತೆ ಯುದ್ಧಕ್ಕೆ ಕರೆಯುತ್ತೆ. ಥಾರ್ಸ್ಗೆ ಹೋಗಲು ಇಷ್ಟವಿರಲಿಲ್ಲ. ಆದರೆ ತನ್ನ ಕುಟುಂಬವನ್ನು ರಕ್ಷಿಸಲು ಅವನು ಹೋಗಲೇಬೇಕಾಯಿತು. ಥಾರ್ಫಿನ್ ಗುಪ್ತವಾಗಿ ತನ್ನ ತಂದೆಯ ಜೊತೆ ಹಡಗಿನಲ್ಲಿ ಹೋಗ್ತಾನೆ. ಆದರೆ ದಾರಿಯಲ್ಲಿ ಒಂದು ಕುತಂತ್ರ ನಡೆಯುತ್ತೆ. ಒಬ್ಬ ಚತುರ ವೈಕಿಂಗ್ ನಾಯಕ ಆಸ್ಕಲಾಡ್ ಅನ್ನೋನು ಥಾರ್ಸ್ನ ಮೇಲೆ ದಾಳಿ ಮಾಡ್ತಾನೆ. ಥಾರ್ಸ್ ಒಬ್ಬನೇ ಅನೇಕ ಯೋಧರ ವಿರುದ್ಧ ಹೋರಾಡ್ತಾನೆ. ಆದರೆ ಕೊನೆಯಲ್ಲಿ ತನ್ನ ಮಗನನ್ನು ರಕ್ಷಿಸಲು ತನ್ನ ಜೀವವನ್ನು ತ್ಯಾಗ ಮಾಡಬೇಕಾಗುತ್ತೆ. ಈ ಕ್ಷಣ ಥಾರ್ಫಿನ್ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುತ್ತೆ. ಥಾರ್ಫಿನ್ಗೆ ತಂದೆಯ ಮರಣ ತುಂಬಲಾರದ ನಷ್ಟವಾಗಿ ಹೋಗುತ್ತೆ. ಆ ದಿನದಿಂದ ಥಾರ್ಫಿನ್ ಜೀವನದ ಗುರಿ ಒಂದೇ, ತನ್ನ ತಂದೆಯನ್ನನ್ನು ಕೊಂದ ಆಸ್ಕಲಾಡ್ನನ್ನು ತಾನು ಕೊಲ್ಲುವುದು. ಆದರೆ ವಿಚಿತ್ರವೇನೆಂದರೆ ಅವನು ಆಸ್ಕಲಾಡ್ನ ತಂಡದಲ್ಲೇ ಸೇರಿಕೊಳ್ತಾನೆ. ಯಾಕಂದರೆ ಅವನು ಯೋಚಿಸ್ತಾನೆ, ಒಂದು ದಿನ ನೇರ ಯುದ್ಧದಲ್ಲೇ ಆಸ್ಕಲಾಡ್ನನ್ನು ಸೋಲಿಸಬೇಕು. ಹೀಗೆ ಅವನು ಬಾಲ್ಯದಲ್ಲೇ ಯುದ್ಧ ಜೀವನಕ್ಕೆ ಒಳಗಾಗ್ತಾನೆ. ಹಲವು ವರ್ಷಗಳು ಸಹ ಕಳೀತವೆ. ಥಾರ್ಫಿನ್ ಅನೇಕ ಯುದ್ಧಗಳಲ್ಲಿ ಹೋರಾಡ್ತಾನೆ, ಶತ್ರುಗಳನ್ನೂ ಕೊಲ್ತಾನೆ, ಭಯಾನಕ ಯೋಧನೂ ಸಹ ಆಗ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ಗುರಿ, ಪ್ರತೀಕಾರ. ಅದುವೇ ಆಸ್ಕಲಾಡ್ನನ್ನು ನೇರವಾಗಿ ಯುದ್ಧದಲ್ಲಿ ಕೊಲ್ಲುವುದು. ಈ ಸಮಯದಲ್ಲಿ ಕತೆಗೆ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಬರ್ತಾನೆ. ಅವನ ಹೆಸರೇ ಕ್ಯಾನ್ಯೂಟ್. ಆರಂಭದಲ್ಲಿ ಕ್ಯಾನ್ಯೂಟ್ ತುಂಬ ಭಯಪಡುವಂತಹ ವ್ಯಕ್ತಿ.
ಆದರೆ ಕಾಲ ಕಳೆದಂತೆ ಅವನು ಬಲಿಷ್ಠ ನಾಯಕನಾಗ್ತಾನೆ. ಅವನ ಒಂದು ದೊಡ್ಡ ಕನಸು ಹೊಂದಿದ್ದನು. ಅದುವೇ ಒಂದು ನ್ಯಾಯಯುತವಾದಂತಹ ರಾಜ್ಯವನ್ನು ನಿರ್ಮಿಸೋದು. ಒಂದು ದಿನ ರಾಜಕೀಯ ಸಮಸ್ಯೆಯಿಂದ ಆಸ್ಕಲಾಡ್ ತನ್ನದೇ ರಾಜನನ್ನು ಕೊಂದು ಬಿಡ್ತಾನೆ. ಇದರಿಂದ ಕ್ಯಾನ್ಯೂಟ್ ರಾಜನಾಗಲು ಸಾಧ್ಯವಾಗುತ್ತೆ. ಆದರೆ ತಕ್ಷಣವೇ ಸೈನಿಕರು ಆಸ್ಕಲಾಡ್ನನ್ನು ಕೊಲ್ತಾರೆ. ಥಾರ್ಫಿನ್ ಹಲವು ವರ್ಷಗಳಿಂದ ಕಾಯ್ತಿದ್ದ ಪ್ರತೀಕಾರ ಒಂದೇ ಕ್ಷಣದಲ್ಲಿ ಕಳೆದು ಹೋಗುತ್ತೆ. ಅವನ ಜೀವನ ಖಾಲಿಯಾಯಿತು ಎಂಬ ಭಾವನೆ ಅವನಲ್ಲಿ ಆ ಕ್ಷಣದಲ್ಲಿ ಮೂಡುತ್ತೆ. ಥಾರ್ಫಿನ್ ಬಂದಿಯಾಗ್ತಾನೆ. ಅವನನ್ನು ಒಂದು ಕೃಷಿ ಭೂಮಿಗೆ ದಾಸನಾಗಿ ಮಾಡ್ತಾರೆ. ಅಲ್ಲಿ ಅವನು ಒಬ್ಬ ಸ್ನೇಹಿತನನ್ನು ಭೇಟಿ ಮಾಡ್ತಾನೆ. ಅವನ ಹೆಸರೇ ಐನಾರ್. ಇಲ್ಲಿಯೇ ಥಾರ್ಫಿನ್ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭವಾಗೋದು. ಕೃಷಿ ಕೆಲಸ ಮಾಡುವಾಗ ಥಾರ್ಫಿನ್ ತನ್ನ ಹಿಂದಿನ ಜೀವನವನ್ನು ಯೋಚಿಸ್ತಾನೆ. ಅವನು ಎಷ್ಟು ಜನರನ್ನು ಕೊಂದಿದ್ದಾನೆ, ಅವನ ಪ್ರತೀಕಾರ ಅವನಿಗೆ ಏನು ಕೊಟ್ಟಿತು. ಅವನ ತಂದೆ ಹೇಳಿದ್ದ ಮಾತು ಮತ್ತೆ ನೆನಪಾಗುತ್ತೆ, ನಿಜವಾದ ಯೋಧನಿಗೆ ಶತ್ರು ಇರೋದಿಲ್ಲ ಎಂದು. ಆ ದಿನ ಥಾರ್ಫಿನ್ ಒಂದು ನಿರ್ಧಾರ ಮಾಡ್ತಾನೆ, ಇನ್ನು ಮುಂದೆ ಯಾರನ್ನೂ ಕೊಲ್ಲೋದಿಲ್ಲ ಎಂದು. ಅವನ ಹೊಸ ಕನಸು ವಿನ್ಲ್ಯಾಂಡ್, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವುದು. ಅಂದರೆ ಆ ಹೊಸ ಸಮಾಜದಲ್ಲಿ ಯುದ್ಧ ಇರಬಾರದು, ದಾಸತ್ವ ಇರಬಾರದು ಮತ್ತು ಜನರು ಶಾಂತಿಯಿಂದ ಬದುಕಬೇಕು ಅನ್ನೋದು. ಅದಕ್ಕೆ ಥಾರ್ಫಿನ್ ತನ್ನ ಸ್ನೇಹಿತರ ಜೊತೆ ವಿನ್ಲ್ಯಾಂಡ್ಗೆ ಹೋಗಲು ಯೋಜನೆ ಮಾಡ್ತಾನೆ. ಅವನ ಜೊತೆ ಐನಾರ್, ಲೀಫ್ ಎರಿಕ್ಸನ್ ಮತ್ತು ಗುಡ್ರೀಡ್ ಎಂಬ ಸ್ನೇಹಿತರು ಸಹ ಜೊತೆಗೂಡ್ತಾರೆ. ಅವರು ಒಂದು ಹಡಗನ್ನು ನಿರ್ಮಿಸ್ತಾರೆ. ಥಾರ್ಫಿನ್ ವಿನ್ಲ್ಯಾಂಡ್ಗೆ ಹೋಗಲು ಹಣ ಮತ್ತು ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಪ್ರಯತ್ನಿಸ್ತಾನೆ. ಅವರು ಪೂರ್ವದ ದೇಶಗಳಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ವ್ಯಾಪಾರ, ಹೊಸ ಜನರು, ಹೊಸ ಸಂಸ್ಕೃತಿಗಳು ಇವನ್ನೆಲ್ಲ ಕಂಡು ಈ ಪ್ರಯಾಣದಲ್ಲಿ ಥಾರ್ಫಿನ್ ತನ್ನ ಹೊಸ ತತ್ವಗಳನ್ನು ಪರೀಕ್ಷಿಸಬೇಕಾಗುತ್ತೆ. ಅವನು ಹಿಂಸೆಯನ್ನು ತಪ್ಪಿಸಲು ಪ್ರಯತ್ನಿಸ್ತಾನೆ. ಆದರೆ ಎಲ್ಲ ಸಂದರ್ಭದಲ್ಲೂ ಅದು ಸುಲಭವಾಗಿರಲಿಲ್ಲ. ಕೊನೆಗೆ ಅವರು ವಿನ್ಲ್ಯಾಂಡ್ ಕಡೆಗೆ ಪ್ರಯಾಣ ಆರಂಭಿಸ್ತಾರೆ. ದೀರ್ಘ ಸಮುದ್ರ ಪ್ರಯಾಣದ ನಂತರ ಅವರು ಹೊಸ ಭೂಮಿಯನ್ನು ತಲುಪ್ತಾರೆ. ಅವರಲ್ಲಿ ಹೊಸ ಕಾಲೋನಿ ನಿರ್ಮಿಸಲು ಪ್ರಯತ್ನಿಸ್ತಾರೆ. ಅಂದರೆ ಮನೆಗಳನ್ನ ಕಟ್ತಾರೆ, ಕೃಷಿನ ಆರಂಭಿಸ್ತಾರೆ. ಆದರೆ ಅಲ್ಲಿ ಈಗಾಗಲೇ ಸ್ಥಳೀಯ ಜನಾಂಗದವರು ಇದ್ದರು. ಕೆಲವು ತಪ್ಪು ಕಲ್ಪನೆಗಳು ಸಹ ಉಂಟಾಗ್ತವೆ. ಕೆಲವರು ಯುದ್ಧ ಮಾಡಲು ಬಯಸ್ತಾರೆ. ಆದರೆ ಥಾರ್ಫಿನ್ ಯಾವಾಗಲೂ ಶಾಂತಿಯನ್ನು ಆಯ್ಕೆ ಮಾಡ್ತಾನೆ. ಥಾರ್ಫಿನ್ ಜೀವನದ ಒಂದು ದೊಡ್ಡ ಪಾಠವನ್ನೇ ನೀಡುತ್ತೆ. ಅದೇನೆಂದರೆ ಪ್ರತೀಕಾರದಿಂದ ಶಾಂತಿಯುತ ಸಾಗುವ ಪಯಣ, ಒಬ್ಬ ಯೋಧನಿಂದ ಒಬ್ಬ ನಾಯಕನಾಗುವ ಪಯಣ. ವಿನ್ಲ್ಯಾಂಡ್ ಕನಸು ಕೇವಲ ಒಂದು ದೇಶದ ಬಗ್ಗೆ ಅಲ್ಲ, ಅದು ಒಂದು ಉತ್ತಮ ಸಮಾಜದ ಕನಸು. ಪರಿಸ್ಥಿತಿಗಳಿಗೆ ತಕ್ಕಂತೆ ಮನಸ್ಥಿತಿಗಳನ್ನ ಬದಲಾಯಿಸಿಕೊಂಡು ಒಂದು ಅರ್ಥಪೂರ್ಣವಾದ ಬದುಕನ್ನು ಬಾಳಿ ಸಮಾಜಕ್ಕೆ ಮಾದರಿಯಾಗಬೇಕು ಅನ್ನೋ ಸಂದೇಶ ನೀಡಿರುವ ಈ ಕಥೆಯನ್ನು ಎಲ್ಲರಿಗೂ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.